ಕಳೆದ ಬಾರಿಯ ಮಾಸಿಕ ಸಭೆಯಲ್ಲಿ ಪೌರಾಯುಕ್ತರು ನಗರಸಭೆಯ ಸದಸ್ಯರನ್ನು ಅವಮಾನಿಸಿದ್ದಾರೆಂದು ಆರೋಪಿಸಿ ಇಂದು ನಡೆದ ಸಭೆಯಲ್ಲಿ ಬಿಜೆಪಿ ಸದಸ್ಯರು ಗದ್ದಲೆಬ್ಬಿಸಿದ ಘಟನೆ ನಡೆದಿದೆ. ಇಂದಿನ ಸಭೆ ವಿವರ ಇಲ್ಲಿದೆ. ಸದಸ್ಯರಿಗೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷದ ಸದಸ್ಯರು ಪೌರಾಯುಕ್ತರ ಕ್ಷಮೆಗೆ ಆಗ್ರಹಿಸಿ ಉಡುಪಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಗದ್ದಲೆ ಎಬ್ಬಿಸಿದ ಘಟನೆ ಇಂದು ನಡೆದಿದೆ. ಪ್ರತಿಪಕ್ಷದವರ ಈ ಹಠಮಾರಿ ಧೋರಣೆಯಿಂದಾಗಿ ಇಂದಿನ ಕಲಾಪಕ್ಕೆ ಅಡ್ಡಿ ಉಂಟಾಯಿತು. ಸಭೆ ಆರಂಭವಾಗುತ್ತಿದ್ದಂತೆ ಕಳೆದ ಬಜೆಟ್ ಮಂಡನೆ ಸಮಯದಲ್ಲಿ ಪೌರಾಯುಕ್ತರು ಸದಸ್ಯರಿಗೆ ಅವಮಾನ ಮಾಡಿದ್ದಾರೆ ಎಂದು ಪ್ರತಿಪಕ್ಷದ ಸದಸ್ಯ ದಿನಕರ್ ಹೆರ್ಗರ್ ಸಭೆಯಲ್ಲಿ ಆಗ್ರಹಿಸಿದರು. ಅವರ ಆಗ್ರಹಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಮಂಜುನಾಥಯ್ಯ, ತಾವು ವೈಯಕ್ತಿಕವಾಗಿ ಯಾರನ್ನು ನಿಂದಿಸಿಲ್ಲ, ಆದರೆ ನನ್ನಿಂದಾಗಿ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಯಾಚಿಸುತ್ತೇನೆ ಎಂದರು. ವೈಯಕ್ತಿಕವಾಗಿ ನನ್ನನ್ನೇ ವೈಯಕ್ತಿಕವಾಗಿ ಗುರುತು ಮಾಡಿ ಮಾತನಾಡಿದ್ರಿಂದ ಅವರಿಗೆ ನಾನು ಮಾತಾಡಬೇಕಾದ ಹೊರತು ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ನಾನು ಯಾರಿಗೂ ಕೂಡ ಮನಸ್ಸು ನೋಯಿಸಬೇಕು ಅಂತ ಕನಸು ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥವಲ್ಲ. ಹಾಗೇನಾದ್ರೂ ಅವ್ರಿಗೆ ಗೊತ್ತಾಗಿದ್ರೆ ಪೌರಾಯುಕ್ತರ ಹೇಳಿಕೆಗೆ ತೃಪ್ತರಾಗದ ಪ್ರತಿಪಕ್ಷ ಸದಸ್ಯರು ಸಭೆಯಲ್ಲಿ ಧಿಕ್ಕಾರವೆಂದು ಬರೆದ ಫಲಕವನ್ನು ಪ್ರದರ್ಶಿಸಿದರು. ಅಷ್ಟೇ ಅಲ್ಲದೆ ಪೌರಾಯುಕ್ತರ ಕ್ಷಮೆಗೆ ಮತ್ತೆ ಮತ್ತೆ ಒತ್ತಾಯಿಸಿದರು. ಪ್ರತಿಪಕ್ಷ ಸದಸ್ಯರ ಈ ನಡವಳಿಕೆ ಆಡಳಿತ ಪಕ್ಷದ ಸದಸ್ಯರನ್ನು ಸಿಟ್ಟಿಗೆಬ್ಬಿಸಿತು. ನೀವು ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡುತ್ತಿದ್ದೀರಿ ಎಂದು ಪ್ರತಿಪಕ್ಷ ಸದಸ್ಯರ ಮೇಲೆ ಆಡಳಿತ ಪಕ್ಷದವರು ಹರಿಹಾಯ್ದರು. ಈ ಸಂದರ್ಭ ಅವರುಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಪೌರಾಯುಕ್ತರು ಮತ್ತೆ ತಮ್ಮ ಕ್ಷಮೆಯಾಚನೆಯ ಮಾತನ್ನು ಪುನರುಚ್ಚರಿಸಿದರು. ನನ್ನ 12 ವರ್ಷಗಳಲ್ಲಿ ಕೂಡ ನೀವು ಒಳ್ಳೆ ಗೆಳತನ ಇದೆ. ಖಂಡಿತವಾಗಿ ಅವ್ರ ಬಗ್ಗೆ ಯಾವತ್ತೂ ಅಗೌರವ ಇಲ್ಲ. ಅವ್ರ ಮನಸ್ಸಿಗೆ ಆ ರೀತಿ ನೋವಾಗಿದ್ರೆ ಖಂಡಿತವಾಗಿ ಅಲ್ಲಿಗೆ ಸಭೆಯಲ್ಲಿ ಉಂಟಾಗಿದ್ದ ಗದ್ದಲ ಕೊನೆಗೊಂಡಿತು. ಉಳಿದಂತೆ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಅನುದಾನ ನೀಡಿದಿರುವ ವಿಷಯ ಕೂಡ ಚರ್ಚೆಗೆ ಗ್ರಾಸವಾಯಿತು. ಈ ಸಂದರ್ಭ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಅನುದಾನ ನೀಡುವ ಬಗ್ಗೆ ಕುಡಿಯುವ ನೀರಿನ ಕುರಿತ ಸಮಸ್ಯೆ ಬಗೆಹರಿಸುವಂತೆ ಮಾತುಗಳು ಕೇಳಿಬಂದವು. ನೀರಿನ ಸಮಸ್ಯೆ 90% ಪರಿಹಾರವಾಗಿದೆ ಎಂದು ನಗರಸಭೆ ಇಂಜಿನಿಯರ್ ಸ್ಪಷ್ಟನೆ ನೀಡಿದರು. ಸಂತೋಷ್ ನಗರದಲ್ಲಿ ಸಮೇತ ಪ್ರಾಬ್ಲಮ್ ಇತ್ತು. ಸಂತೋಷ್ ನಗರದಲ್ಲೂ ಒಂದು ಏರ್ಲಾಕ್ ಆಗ್ತಕ್ಕಂಥ ಪ್ರಾಬ್ಲಮ್ ಇತ್ತು. ಅದನ್ನು ಸಮೇತ ಸಾಲ್ವ್ ಮಾಡಿದ್ವಿ. ಅದನ್ನು ಒಂದು 4 ಮನೆಗೂ ತುಂಬಾ ಹೈಟ್ ಪ್ಲೇಸ್ ಅಲ್ಲಿದೆ. ಸೊ ಅಲ್ಲಿಗೆ ನೀರು ಹೋಗ್ತಕ್ಕಂಥದಕ್ಕೆ ಕೆಲಸದ ಅಡಚಣೆ ಆಗುತ್ತೆ. ಟ್ಯಾಂಕರ್ ಕೊಡ್ಲಿಕ್ಕೂ ಸಮೇತ 4 ಮನೆಗೆ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಬಟ್ ವಿ ಆರ್ ಟ್ರೈಂಗ್ ಏನಾದ್ರೂ ಸಾಲ್ವ್ ಮಾಡ್ಲಿಕ್ಕೆ ಅಂತೇಳಿ. ಮತ್ತೆ ಈಗ ಮಣಿಪಾಲು ಮತ್ತೆ ಈಶ್ವರನಗರದಲ್ಲಿ ಇರ್ತಕ್ಕಂಥ ಬಹುತೇಕ ನೀರು ಅದು ದುಡ್ಲಿಪ್ಪದು ಪ್ರಾಬ್ಲಮ್ ಇತ್ತು ಅಥವಾ ಅದು ಈ ಕಡೆ ಪ್ರಾಬ್ಲಮ್ ಇದ್ದಿದ್ದನ್ನ ಮ್ಯಾಕ್ಸಿಮಮ್ ಸಾಲ್ವ್ ಆಗಿದೆ. ಇಲ್ಲಿ ಪ್ರಾಬ್ಲಮ್ ಈಶ್ವರನಗರಕ್ಕೆ ಕೆಲವು ಮನೆಗಳಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನ ಟ್ಯಾಂಕರ್ ಸಮೇತ ಕೊಡ್ತಾ ಇದ್ವಿ. ಶಂಕುನಗರ ಎಸ್ಪೆಷಲಿ ಆಲ್ಮೋಸ್ಟ್ ಡೈಲಿ ನಾವು ನಮ್ಮ ನಗರಸಭೆಯ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಫೆಸಿಲಿಟಿ ಮಾಡ್ತಾ ಇದ್ದೀವಿ. ವೀರೇಶ್ ಜೊತೆ ಮಂಜುನಾಥ್ ಕುಲಾಲ್, ಪ್ರೈಮ್ ಟಿವಿ ನ್ಯೂಸ್, ಉಡುಪಿ.